ಎಷ್ಟು ಮೀಟರ್ ಇದೆ ಪೇಟ ಸ್ವಾಮೀಜಿ? ನಂದು ಒದ್ಕೊಳ್ಳೋದು 5 ಮೀಟರ್, ಕಂಪನಿ 5 ಮೀಟರ್ ಎಷ್ಟಾಯ್ತು? 10 ಮೀಟರ್. ಮೀಟರ್ ಒಳಗಡೆ ಹಾಕೊಳ್ಳೋದು 3 ಮೀಟರ್ ಎಷ್ಟಾಯ್ತು? 13. ಪೇಟ 8. ಪೇಟನೇ 8 ಮೀಟರ್ ಇದೆಯಾ? ಸೊ 22 ಮೀಟರ್ ಆಯ್ತು. 21 22 ಮೀಟರ್ ಬಟ್ಟೆ ಹಾಕೋರು ಯಾರಾದರೂ ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ನಾನು. ಸ್ವಾಮೀಜಿ, ನಿಮ್ಮ ಬೆಳಗ್ಗೆ ಎದ್ದು ದಿನಚರಿ ಹೇಗಿರುತ್ತೆ? ಏನು ಊಟ ಮಾಡ್ತೀರಿ? ಆಹಾರ ಏನು ತೆಗೆದುಕೊಳ್ತೀರಿ? ಯಾಕಂದ್ರೆ ಎಲ್ಲರ ಥರ ತೆಗೆದುಕೊಳ್ಳೋಕ್ಕಾಗಲ್ಲ ಅದು. ನಮ್ಮಲ್ಲಿ ಏನಂತಂದರೆ ಬೆಳಗಿನ ಜಾವ ಒಂದು 5 ಗಂಟೆಗೆ ಎದ್ದೇಳ್ತೀವಿ. 5 ಗಂಟೆಗೆ ಎದ್ದು ಸ್ನಾನ, ಪೂಜೆ, ಅಭಿಷೇಕ ಮತ್ತು ಧ್ಯಾನ ಮತ್ತು ಸೂರ್ಯ ಉದಯಿಸುವ ಟೈಮಲ್ಲಿ ಅಗ್ನಿಹೋತ್ರ, ಇದು ನಂದೊಂಥರ ಪದ್ಧತಿ ಇದೆ ನಂದು. ಜಪ ಇದೆಲ್ಲ ಮುಗಿಯೋದಕ್ಕೆ 7:30 ಆಗ್ತದೆ. 7:30 ಆದಮೇಲೆ ಸಾತ್ವಿಕವಾಗಿ ಏನಾದರೂ ದೋಸೆ ಮಾಡಿದರೆ 2 ದೋಸೆ, ಇಡ್ಲಿ ಮಾಡಿದರೆ, ಉಪ್ಪಿಟ್ಟು ಮಾಡಿದರೆ ಫಸ್ಟ್ ಹಣ್ಣು ತಿಂತೀನಿ. ಹಣ್ಣು ಆದಮೇಲೆ ಸ್ವಲ್ಪ ಪ್ರಸಾದ ಮಾಡ್ತೀವಿ. ಬೆಳಗ್ಗೆದ್ದು ಅಭ್ಯಾಸ ಸ್ವಲ್ಪ ಏನೋ ತಿಂಡಿ ಮಾಡಿದ್ಮೇಲೆ ಒಂದು 1/4 ಗ್ಲಾಸು ಟೀ ಕುಡಿಯೋ ಅಭ್ಯಾಸ ಇದೆ. ಇದಷ್ಟು. ತಿರ್ಗಾ ಮಧ್ಯಾಹ್ನ ಸ್ನಾನ ಪೂಜೆ ಮಾಡಿದ್ಮೇಲೆ ರಾಗಿ ಮುದ್ದೆ ಮತ್ತು ಸ್ವಲ್ಪ ಅನ್ನ, ಪಲ್ಯ, ಇದು ಅಭ್ಯಾಸ. ಸಂಜೆ ಸ್ವಲ್ಪ ಊಟ ಮಾಡಬೇಕು ಅಂತಂದರೆ ಹಾಲು, ಅನ್ನ, ಇಲ್ಲ ಅಂದರೆ ಸ್ವಲ್ಪ ತಿಳಿಸಾರು ಅನ್ನ, ಪಲ್ಯ ಒಂದು, ಈ ಥರದ್ದು ಆಹಾರ.